ಸರ್ವೇಂದ್ರಿಯಾಣಾಂ ನಯನಂ ಪ್ರಧಾನಂ. ಎಲ್ಲ ಜ್ಞಾನೇಂದ್ರಿಯಗಳಲ್ಲಿ ಕಣ್ಣು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಮೆದುಳಿಗೆ ತಲುಪುವ ಜ್ಞಾನವಾಹಿನಿ ಸಂದೇಶಗಳಲ್ಲಿ ದೃಷ್ಟಿ ಸಂದೇಶಗಳೇ ಪ್ರತಿಶತ 80ರಷ್ಟು ಇರುತ್ತದೆ. ಮನುಷ್ಯನ ಇರುವಿಕೆ ಪ್ರವೃತ್ತಿಗಳಿಗೆ ದೃಷ್ಟಿ ಅತ್ಯವಶ್ಯಕ. ಈ ದೃಷ್ಟಿಭಾಗ್ಯದಿಂದ ವಂಚಿತರಾದ ಅಂಧರಿಗೆ ಒಂದು ಆಶಾ ಕಿರಣ ಎಂದರೆ ನೇತ್ರದಾನ. ಆದರೆ ಈ ನೇತ್ರದಾನದ ಬಗ್ಗೆ ಸರಿಯಾದ ತಿಳುವಳಿಕೆ ಮಾಹಿತಿ ಇಲ್ಲದೆ ಬಹಳ ಜನ ನೇತ್ರದಾನಕ್ಕೆ ಹಿಂಜರಿಯುತ್ತಾರೆ. ಜೀವಂತ ವ್ಯಕ್ತಿಯ ಕಣ್ಣುಗಳನ್ನು ದಾನವಾಗಿ ಸ್ವೀಕರಿಸುವುದಿಲ್ಲ. ಮೃತ ದೇಹದಿಂದ ಮಾತ್ರ ಕಣ್ಣುಗಳನ್ನು ಸ್ವೀಕರಿಸಲಾಗುತ್ತದೆ. ಮೃತ ವ್ಯಕ್ತಿಯ ವಾರಸುದಾರರು ಮರಣ ಸಂಭವಿಸಿದ 2 ರಿಂದ 4 ಗಂಟೆ ಒಳಗೆ ಈ ದಾನವನ್ನು ಮಾಡಬೇಕು. ಮರಣದ ಮುಂಚೆ ಜೀವಂತ ವ್ಯಕ್ತಿ ನೇತ್ರಭಂಡಾರಕ್ಕೆ ತನ್ನ ಕಣ್ಣುಗಳನ್ನು ವಾಗ್ದಾನ ಮಾಡಿ ನೋಂದಾಯಿಸಿಕೊಳ್ಳಬಹುದು. ಇಡೀ ಕಣ್ಣುಗುಡ್ಡೆಯನ್ನು ಕಸಿ ಮಾಡಲು ಸಾಧ್ಯವಿಲ್ಲ. ಕಾರ್ನಿಯಾ ಅಥವಾ ಪಾರದರ್ಶಕ ಪಟಲ ಮಾತ್ರ ಕಸಿ ಮಾಡಲು ಸಾಧ್ಯ. ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ನೇತ್ರಭಂಡಾರಕ್ಕೆ ನೋಂದಾಯಿಸಿಕೊಂಡು ಈ ದೃಷ್ಟಿದಾನ ಯಜ್ಞದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ದಾನಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಹೆಚ್ಚಿನ ಮಹತ್ವವನ್ನು ನೀಡಿದ್ದಾರೆ. ಮರಣಾನಂತರ ದೇಹವನ್ನು ಸುಡುವ ಮೊದಲು ಅಥವಾ ಮಣ್ಣು ಮಾಡುವ ಮೊದಲು ಈ ಅತ್ಯಮೂಲ್ಯವಾದ ನೇತ್ರಗಳನ್ನು ನೇತ್ರಭಂಡಾರಕ್ಕೆ ದಾನ ಮಾಡಿ. ಕ್ಯಾನ್ಸರ್ ಕಾಯಿಲೆ, ಸೋಂಕು ರೋಗಗಳು, ಸರ್ಪದಂಶದಿಂದ ಮರಣ, ನೀರಿನಲ್ಲಿ ಮುಳುಗಿ ಮರಣ ಅಥವಾ ಮುಖದಲ್ಲಿ ತೀವ್ರತರದ ಸುಟ್ಟು ಗಾಯಗಳಾದ ಮರಣ, ಈ ಕಣ್ಣುಗಳು ದಾನಕ್ಕೆ ಸೂಕ್ತವಲ್ಲ.